ಆಮೇಲೆ ಸತ್ತ ಮೇಲೆ ಯಾವುದೇ ವ್ಯಕ್ತಿನಾಗಲಿ ಅವನು ಹಂಗೆ ಇವನು ಹಿಂಗೆ ಅವ್ನು ಚರ್ಮ ರೋಗ ಇತ್ತು, ಆ ರೋಗ ಇತ್ತು, ಈ ರೋಗ ಇತ್ತು ಅಂತ ಲೈವ್ ಬಂದು ಮಾತಾಡೋದಿದೆಯಲ್ಲ ನಮ್ಮ ಜಗ್ಗೇಶರು, ಅದನ್ನು ನಾನು ವಿರೋಧಿಸ್ತೀನಿ. ಆ ಥರ ಮಾತಾಡಬಾರ್ದು. ಅವ್ರು ನೋಡಿ ಇನ್ನೂ ಪಾಪ ಡಾಲಿ ಧನಂಜಯ ಅವರು ಅವ್ರ ಬಗ್ಗೆ ಗೌರವಾನ್ವಿತವಾಗಿ ಮಾತಾಡೋದು, ದುನಿಯಾ ವಿಜಯ್ ಅವ್ರ ಗೌರವಾನ್ವಿತವಾಗಿ ಮಾತಾಡೋದು, ಇನ್ನೂ ಹಲವಾರು ಜನ ತುಂಬ ಗೌರವಯುತವಾಗಿ ಅವ್ರ ಬಗ್ಗೆ ಮಾತಾಡೋದು. ಅದಕ್ಕೆ ನನ್ನ ಸಹಮತ ಇದೆ. ಜಗ್ಗೇಶ್ ಅವ್ರು ಮಾತಾಡಿದ್ದಕ್ಕೆ ನನ್ನ ವಿರೋಧ. ಅವರು ಆ ಥರ ಅಷ್ಟೊಂದು MLA ಆಗಿದ್ದರು, MLC ಆಗಿದ್ದರು, KSRT ಚೇರ್ಮನ್ ಆಗಿದ್ದ, ಈಗ ಹಾಲಿ ರಾಜ್ಯಸಭಾ ಸದಸ್ಯ. ಆ ಮನುಷ್ಯ ಆ ಮಟ್ಟಕ್ಕೆ ಮಾತಾಡಿದ್ರೆ ಸಾರ್ವಜನಿಕರು ನಮ್ಮಂಥ ಪುಡಿಪುಕ್ರು ಯಾವ ರೀತಿ ಮಾತಾಡೋದು? ಆಗಬಾರ್ದಾಗಿತ್ತು. ಅವರಷ್ಟು ವಿದ್ಯಾವಂತರು, ಜ್ಞಾನಿಗಳು, ಒಳ್ಳೆ ನಿರ್ದೇಶಕ, ಒಳ್ಳೆ ಸಂಭಾಷಣೆಕಾರ, ಹಲವಾರು ಮಠ, ಎರಡನೇ ಸಲ, ಎದ್ದೇಳು ಮಂಜುನಾಥ, ಇನ್ನು ಹಲವಾರು ಮೂವಿಗಳು ಅವ್ರದ್ದು ತುಂಬ ಚೆನ್ನಾಗಿ ಬಂತು. ನೋಡೋಂಥ ಚಿತ್ರಗಳೇ ಯಾವುದು ಆ ಥರ ಕಳಪೆ ಆಗಿರಲಿಲ್ಲ. ಆ ಮನುಷ್ಯ ಆ ಮಟ್ಟಕ್ಕೆ ಹೋಗಿದ್ದು ನಮಗೆ ತುಂಬ ನೋವು. ಕನ್ನಡ ಚಿತ್ರರಂಗಕ್ಕೆ ತುಂಬಲಾರ್ದ ನಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಒಳ್ಳೆ ಮೂವಿಗಳನ್ನ ಕೊಟ್ಟರು ಕೂಡ ಎಲ್ಲೋ ಇತ್ತೀಚೆಗೆ ಎಡವದ್ರ ಅವರು ಮೂವಿಗಳ ವಿಚಾರದಲ್ಲಿ ಅಂತ. ಅವರು ವೈಯಕ್ತಿಕ ವಿಚಾರಗಳು ನನಗೆ ಗೊತ್ತಿಲ್ಲ. ನಾನು ಚಿತ್ರದ ಬಗ್ಗೆ ಮಾತ್ರ ಹೇಳಬಲ್ಲೆ. ಯಾಕಂದರೆ ಒಳ್ಳೆ ಮನುಷ್ಯ, ನಾವು ನೋಡಿದ ಮಟ್ಟಕ್ಕೆ ಯಾವುದು ಆ ಥರ ಕಾಣಲಿಲ್ಲ ನಮ್ಮ ಕಣ್ಣಿಗೆ. ಅವ್ರು ಸತ್ತ ಮೇಲೆ ಹಲವಾರು ಜನ ಬೇರೆ ಬೇರೆ ರೀತಿ ಹೇಳ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ನಾವು ಆಗಲ್ಲ, ಯಾಕಂದ್ರೆ ನಾವು ನೋಡಿಲ್ಲ. ಆಮೇಲೆ ಸತ್ತ ಮೇಲೆ ಯಾವುದೇ ವ್ಯಕ್ತಿನಾಗಲಿ ಅವನು ಹಂಗೆ ಇವನು ಹಿಂಗೆ ಅವ್ನು ಚರ್ಮ ರೋಗ ಇತ್ತು, ಆ ರೋಗ ಇತ್ತು, ಈ ರೋಗ ಇತ್ತು ಅಂತ ಲೈವ್ ಬಂದು ಮಾತಾಡೋದಿದೆಯಲ್ಲ ನಮ್ಮ ಜಗ್ಗೇಶರು, ಅದನ್ನು ನಾನು ವಿರೋಧಿಸ್ತೀನಿ. ಆ ಥರ ಮಾತಾಡಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಮಾತಾಡೋದಿದೆಯಲ್ಲ, ಅವ್ರದ್ದು ಮಠ, ಎದ್ದೇಳು ಮಂಜುನಾಥ ಹಾಕ್ಕೊಂಡು ತುಂಬ ಒಳ್ಳೊಳ್ಳೆ ಮೂವಿ ಮಾಡಿದವರು. ನಿಮ್ಮ ಕೈಯಲ್ಲಾಗಿದ್ರೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಕೋರಿ. ಇಲ್ವಾ ನಿಮ್ಮ ವೈಯಕ್ತಿಕ ಅವರು ನಿಮ್ದು ಏನಿದೆ ನಮಗೆ ಗೊತ್ತಿಲ್ಲ, ಸುಮ್ಮನೆ ಆಗ್ಬಿಡಿ. ಸತ್ತ ಮೇಲೆ ಜಿತ್ತಾರಿಸ್ತಾರೆ ಅಂತಾರಲ್ಲ, ಅದು ತಪ್ಪು. ಮನುಷ್ಯನ ಕೊನೆ ಅಂತ ಏನಂದರೆ ಸಾವು. ಅದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು 78 ಗಂಟೆ ಆದಮೇಲೆ ಅವ್ನ ಬಾಡಿ ನೋಡಿ ಸ್ಮೆಲ್ ಬಂದು ನೋಡಿದ್ರು ಯಾವುದು ಅಪಾಯಿಂಟ್ಮೆಂಟ್ಸಲ್ಲಿದ್ದು ಅಂತ ನಾನು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲೇ ನೋಡಿ ತಿಳ್ಕೊಂಡಿದ್ದೆ. ಇಷ್ಟೆಲ್ಲ ಆದಾಗ ಒಬ್ಬ ಮನುಷ್ಯನ ಆ ಒಂದು ಮಟ್ಟಕ್ಕಿದೆ ಮಾಡಬಾರ್ದು. ಒಳ್ಳೆಯ ಜ್ಞಾನಿ, ಒಳ್ಳೆ ಬರವಣಿಗೆಗಾರ, ಒಳ್ಳೆ ಸಂಭಾಷಣೆಕಾರ, ತುಂಬ ಅದ್ಭುತವಾದಂಥ ಕಲಾತ್ಮಕ ಚಿತ್ರ. ಡೈರೆಕ್ಟರ್ ಸ್ಪೆಷಲ್ಲು, ಈ ಎದ್ದೇಳು ಮಂಜುನಾಥ, ಮಠ, ಇವು ಹಲವಾರು ಚಿತ್ರಗಳು. ಎರಡನೇ ಸಲ ಯಾವುದೋ ಮೂವಿ ಬಂತಲ್ಲ ಅದು. ಅವರು ನೋಡಿ ಇನ್ನೂ ಪಾಪ ಡಾಲಿ ಧನಂಜಯ ಅವರು ಅವ್ರ ಬಗ್ಗೆ ಗೌರವಾನ್ವಿತವಾಗಿ ಮಾತಾಡೋದು, ದುನಿಯಾ ವಿಜಯ್ ಅವ್ರ ಗೌರವಾನ್ವಿತವಾಗಿ ಮಾತಾಡೋದು, ಇನ್ನೂ ಹಲವಾರು ಜನ ತುಂಬ ಗೌರವಯುತವಾಗಿ ಅವ್ರ ಬಗ್ಗೆ ಮಾತಾಡೋದು. ಅದಕ್ಕೆ ನನ್ನ ಸಹಮತ ಇದೆ. ಜಗ್ಗೇಶ್ ಅವ್ರು ಮಾತಾಡಿದ್ದಕ್ಕೆ ನನ್ನ ವಿರೋಧ. ಅವರು ಆ ಥರ ಅಷ್ಟೊಂದು MLA ಆಗಿದ್ದರು, MLC ಆಗಿದ್ದರು, KSRT ಚೇರ್ಮನ್ ಆಗಿದ್ದ, ಈಗ ಹಾಲಿ ರಾಜ್ಯಸಭಾ ಸದಸ್ಯ. ಆ ಮನುಷ್ಯ ಆ ಮಟ್ಟಕ್ಕೆ ಮಾತಾಡಿದ್ರೆ ಸಾರ್ವಜನಿಕರು ನಮ್ಮಂಥ ಪುಡಿಪುಕ್ರು ಯಾವ ರೀತಿ ಮಾತಾಡೋದು ಅಲ್ವಾ? ಅಷ್ಟು ದೊಡ್ಡ ಸ್ಥಾನಗಳು ಅಲಂಕರಿಸಿದ ವ್ಯಕ್ತಿ ಈ ಕೀಳ್ಮಟ್ಟಕ್ಕೆ ಹೋಗಿ ಹೇಳಿಕೆ ಕೊಡೋದಿದೆಯಲ್ಲ, ಇದು ನನಗೆ ಶೋಭೆ ತರೋಂಥ ವಿಚಾರ ಅಲ್ವೇ ಅಲ್ಲ. ಅವ್ರ ಲೆವೆಲ್ಗೆ ಅವರು ಒಳ್ಳೆ ಕಲಾವಿದರು. ನಾನು ಅವ್ರನ್ನ ವೈಯಕ್ತಿಕವಾಗಿ ಅವ್ರನ್ನ ಬೈತಾ ಇಲ್ಲ, ಅವ್ರ ಹೇಳಿಕೆನೇ ನಾನು ಖಂಡಿಸ್ತೀನಿ. ಅವ್ರು ವೈಯಕ್ತಿಕವಾಗಿ ಅವ್ರಿಗೂ ನಮಗೇನಿಲ್ಲ. ಒಳ್ಳೆ ಸಮಾಜದಲ್ಲಿ ಹುಟ್ಟಿ ಈ ಥರ ಹೇಳಿಕೆ ಕೊಡೋದಿದೆಯಲ್ಲ, ಅದು ತಲೆಬಾಗೋ ಅಂಥ ಕೆಲಸ ಅಂತ ನನ್ನ ಭಾವನೆ. ಬೀಟ್ ಪ್ಲಸ್ ಕರ್ನಾಟಕ.